ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಪದಾರ್ಥಗಳು ಮಸಾಲೆ, ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಾಗೆ ಸಾಂಬಾರು ಪೌಡರು, ಒಂದೇ ಒಂದು ಟೊಮೊಟೊ ಚಿಕ್ಕದು. ಸೊ ಇದಿಷ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ನಿಂಬೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರು, ಹಾಗಲಕಾಯಿ ಸಾಂಬಾರು ಇವೆರಡಕ್ಕೂ ಯಾವಾಗಲೂ ಹುಣಸೆ ಹುಳಿ ಮುಂದೆ ಇರಬೇಕು. ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ವಿತೌಟ್ ಆಯಿಲು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಸೊ ಲೋಳೆ ಬಿಟ್ಕೊಳ್ಳುತ್ತೆ ಅನ್ನೋ ಥರ ಇದ್ದರೆ ಈ ಲೋಳೆನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಫ್ರೈ ಮಾಡೋವಾಗ ಸ್ವಲ್ಪ ಆಯಿಲನ್ನು ಹಾಕ್ಕೋಬೋದು ಮಧ್ಯ. ಸೊ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಈ ಥರ ಆಯಿಲ್ ಹಾಕ್ಕೊಂಡು ನಾವು ಬೆಂಡೆಕಾಯಿನ ಫ್ರೈ ಮಾಡೋದ್ರಿಂದ ಆ ಲೋಳೆ ಅಂಶ ಏನಿರುತ್ತೆ ಆ ಲೋಳೆ ಅಂಶ ಎಲ್ಲ ಈ ಸೌಟಿಗೆ ಮತ್ತು ತಳಕ್ಕೆ ಹಿಡ್ಕೊಳ್ಳುತ್ತೆ. ಸೊ ಬೆಂಡೆಕಾಯಿ ಲೋಳೆ ಮುಕ್ತವಾಗಿ ಬರುತ್ತೆ, ಫ್ರೈ ಆಗುತ್ತೆ. ಸೊ ನೋಡಿ ಲೋಳೆ ಯಾವ ಥರ ಹಾಕ್ತಿದೆ. ಫೈನಲಿ ಇದು ಫ್ರೈ ಆದಮೇಲೆ ಯಾವ ಥರ ಬರುತ್ತೆ ಲೋಳೆ ಇಲ್ದಾಗೆ ನಾನು ತೋರಿಸ್ತೀನಿ. ಓಕೆನಾ? ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಸೊ ನುಣ್ಣಗೆ ರುಬ್ಕೋಬೇಕು ಆದಷ್ಟು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ. ಸೊ ಇದಿಷ್ಟನ್ನು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಉರಿಯೋದ್ರಿಂದ ನೋಡಿ ಇವಾಗ ಲೋಳೆ ಇಲ್ಲ. ಓಕೆ, ಸೊ ಈ ಥರ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. 50% ಬೆಂಡೆಕಾಯಿ ಇದರಲ್ಲೇ ಬೆಂದಿರುತ್ತೆ ಆ್ಯಕ್ಚುಲಿ. ಸೊ ಇವಾಗ ಇದನ್ನು ಸೈಡಿಗಿಟ್ಟು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಲೋಳೆ ಸ್ವಲ್ಪನೂ ಇಲ್ಲ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸೊ ಸಾಸಿವೆ, ಹಾಗೆ ಈರುಳ್ಳಿ, ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು. ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಬ್ರೌನಿಷ್ ಆದರೆ ಸಾಕು ಈರುಳ್ಳಿ ಫ್ರೈ ಆದರೆ. ಸೊ ಈಗ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಫ್ರೈ ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಆದಮೇಲೆ ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ. ಹುಣಸೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಗಾತ್ರದಷ್ಟು. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಆಗಲಿ ಅಂದರೆ ಬೇಯಬೇಕು ಸ್ವಲ್ಪ. ಸೊ ಬೆಂದಾದಮೇಲೆ ಮಸಾಲೆ ಸೇರಿಸೋಣ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಹಸಿ ಮಸಾಲೆ ಆಗಿರೋದ್ರಿಂದ ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಯೂಶ್ವಲಿ, ಮಸಾಲೆ ಹಸಿ ಸ್ಮೆಲ್ ಹೋಗಲಿ ಅನ್ನೋ ಕಾರಣಕ್ಕೆ. ಸೊ ಈಗ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಗೈಸ್. ಈಗ ನನಗೆ ಯಾವ ಥರ ತಿಕ್ನೆಸ್ ಬೇಕೋ ಅದಕ್ಕೆ ತಕ್ಕಾಗೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಎಷ್ಟು ಬೇಕೋ ಅದಕ್ಕೆ ತಕ್ಕಾಗೆ. ಇದನ್ನು ಮಸಾಲೆ ಎಲ್ಲ ಬೇಯುವಾಗ ಸಾಂಬಾರು ಇನ್ನೂ ಕಮ್ಮಿ ಆಗುತ್ತೆ, ಜೊತೆಗೆ ತಿಕ್ನೆಸ್ ಕೂಡ ಬರುತ್ತೆ. ಓಕೆನಾ? ಸೊ ಇವಾಗ ಇದು
5 to 10 ಮಿನಿಟ್ಸ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಉಪ್ಪು ಹಾಕಿದ್ರೆ ಆಯಿತು. ಸಾಂಬಾರಿಗೆ ಉಪ್ಪು ಹಾಕಿದ್ದೆ ಗೈಸ್ ಮಧ್ಯದಲ್ಲಿ. ಸೊ ಉಪ್ಪು ಹಾಕೋದನ್ನು ವೀಡಿಯೋ ಮಾಡಿಲ್ಲ. ಸೊ ಉಪ್ಪು ಹಾಕಿದ್ದೀನಿ. ಈಗ ರೌಂಡ್ ಮಸಾಲೆ ಹಾಕ್ದಾಗಿಂದ ಇಲ್ಲಿವರೆಗೂ ಒಂದು 10 ಮಿನಿಟ್ಸ್ ಆಗಿದೆ. ಮೇ ಬಿ ಇನ್ನೊಂದು 3 to 5 ಮಿನಿಟ್ಸ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಸಾಂಬಾರು ಯಾವ ಥರ ಬಂದಿದೆ, ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ನೀವು ಮಾಡಿ ಮನೆಯಲ್ಲಿ ಸಾಂಬಾರನ್ನ. ಯೂಶ್ವಲಿ ಬೆಂಡೆಕಾಯಿನಲ್ಲಿ ಜಾಸ್ತಿ ಬೆಂಡೆಕಾಯಿ ಪಲ್ಯ ಮಾಡೋದು ಲೋಳೆ ಥರ ಆಗುತ್ತೆ ಅಂತ. ಸೊ ಬೆಂಡೆಕಾಯಿ ಪಲ್ಯ ಜಾಸ್ತಿ ಮಾಡ್ತಾರೆ. ಸಾಂಬಾರು ಮಾಡೋರು ಮೇ ಬಿ ಸ್ವಲ್ಪ ಕಡಿಮೆ ಅಂತ ನಾನು ಅನ್ಕೋತೀನಿ ಸಿಟಿನಲ್ಲಿ. ಸೊ ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ.